ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಶುಂಠಿ ಬೆಳೆಯಲ್ಲಿ ಅತಿಯಾಗಿ ಹೆಚ್ಚು ಬಾಧಿಸುವಂಥ ರೋಗ ಅಂತ ಯಾವುದಪ್ಪ ಅಂದ್ರೆ ಕೊಳೆ ರೋಗ. ಆ ರೋಗಕ್ಕೆ ಹೇಗೆ ಹರಡುತ್ತೆ ಆ ರೋಗನ ನಿವಾರಣೆ ಹೇಗೆ ಮಾಡಬೇಕು, ಆ ರೋಗಕ್ಕೆ ರಾಸಾಯನಿಕ ನಿಯಂತ್ರಣಗಳೇನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಶುಂಠಿ ಅಂದ ತಕ್ಷಣ ನಮಗೆ ಅತಿ ಹೆಚ್ಚು ಬಾಧಿಸೋ ರೋಗ ಅಂತ ಅಂದರೆ ನಮಗೆ ಗೊತ್ತಾಗೋದು ಮೊದಲನೇದೇ ಕೊಳೆ ರೋಗ. ಸೊ ಈ ಕೊಳೆ ರೋಗ ಏನಕ್ಕೆ ಬರುತ್ತಪ್ಪ ಅಂದರೆ, ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂದರೆ, ರೋಗ ಬಂದಿರೋವಂಥ ಜಮೀನಿಂದ ಬೀಜಗಳನ್ನು ತಂದು ಮೊಳಕೆ ನಾಟಿ ಮಾಡೋದು, ಅಥವಾ ಆಲ್ರೆಡಿ ರೋಗಗ್ರಸ್ತ ಬೀಜಗಳನ್ನು ನಾಟಿ ಮಾಡೋದರಿಂದ ನಮಗೆ ಕೊಳೆ ರೋಗ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಈ ಕೊಳೆ ರೋಗ ಜಾಸ್ತಿ ಬರೋದು ನೀರು ಅತಿ ಹೆಚ್ಚು ನಿಂತ್ಕೊಳ್ಳೋ ಜಾಗದಿಂದ ಇದು ಕೊಳೆ ರೋಗ ತುಂಬ ವೇಗವಾಗಿ ಹರಡುತ್ತೆ. ಸೊ ಅತಿ ಹೆಚ್ಚು ನೀರು ನಿಂತ್ಕೊಳ್ಳೋದ್ರಿಂದ, ಅಂದರೆ ನೀರು ಸರಾಗವಾಗಿ ಹರ್ಕೊಂಡು ಹೋಗದಿರೋಕ್ಕಾಗದೇ ಇದ್ದಾಗ, ನೀರು ಅಲ್ಲೇ ನಿಂತ್ಕೊಂಡಿದ್ದ ಜಾಗದಲ್ಲಿ ನಿಂತ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಈ ಶಿಲೀಂಧ್ರ ಅತ್ಯಂತ ವೇಗವಾಗಿ ಬೆಳೆಯೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಅಂದರೆ ನೀರು ಅತಿ ಹೆಚ್ಚಾದಾಗ ಇದೊಂದು ಕೊಳೆ ರೋಗ ಬರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀರು ಸರಾಗವಾಗಿ ಹರಿದುಕೊಂಡು ಹೋಗೋಕ್ಕಾಗದೇ ಇದ್ದಾಗ ಕೂಡ ಈ ಶಿಲೀಂಧ್ರ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ಇನ್ನೊಂದು ಜನ ಏನಪ್ಪ ಅಂದರೆ, ನಾವೇನು ಮಾಡ್ತಿರ್ತೀವಿ, ಕಳೆನ ಕೀಳ್ತಾ ಇರ್ತೀವಿ ಅಥವಾ ಮಣ್ಣನ್ನು ಹಾಕ್ತಾ ಇರ್ತೀವಿ. ಆ ಮಣ್ಣನ್ನು ಹಾಕುವಾಗ ಕಳೆ ಕೀಳ್ಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ, ಕಂದುಗಳಿಗೆ ಏಟಾದಾಗ ನೋಡಿ, ಈ ಕಂದುಗಳು ಏನಾರು ಅಕಸ್ಮಾತ್ ನಾವು ಕಳೆ ಕೀಳ್ತಾ ಇರ್ಬೇಕಾದ್ರೆ ಹಿಂಗೇನಾರು ಗಾಯ ಆದಾಗ ಮುರಿದೋದ್ರೆ ಏನಾಗುತ್ತೆ ಅಂದರೆ, ಆ ಶಿಲೀಂಧ್ರ ಗಾಯದ ಮುಖಾಂತರ ಹೋಗಿ ಅಲ್ಲಿ ರೋಗ ಹರಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಒಂದು ಮೇನ್ ರೀಸನ್. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಬೇರೆ ಜಮೀನಿಂದ ರೋಗಗ್ರಸ್ತ ಆಲ್ರೆಡಿ ರೋಗ ಬಂದಿರೋ ಜಮೀನಿಂದ ಮಳೆ ಬಂದಾಗ ಆ ಜಮೀನಿಂದ ನೀರು ಕೊಚ್ಕೊಬಂದು ನಮ್ಮ ಭೂಮಿಗೆ ಬಂದಾಗ, ಸೊ ಆ ನೀರಲ್ಲಿ ಆ ಶಿಲೀಂಧ್ರ ಕೂಡ ಬರುತ್ತೆ. ಸೊ ಆ ಶಿಲೀಂಧ್ರ ರೋಗಗ್ರಸ್ತ ಜಮೀನಿಂದ ನಮ್ಮ ಜಮೀನಿಗೆ ಬಂದಾಗ ಈ ಒಂದು ರೋಗ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಇನ್ನೊಂದು ತುಂಬ ಡೌಟ್ ಇರುತ್ತೆ, ನಾನು ಹೊಲ ಸುತ್ತಮುತ್ತಲೂ ಡ್ರೆಂಚಿಂಗ್ ಚೆನ್ನಾಗಿ ಮಾಡಿಸಿದ್ದೀನಿ, ನೀರು ನಿಂತ್ಕೊಳ್ಳೋ ಥರ ಮಾಡ್ತಿಲ್ಲ, ನೀರು ಸರಾಗವಾಗಿ ಹರಿದು ಹೋಗ್ತಿದೆ, ಆದರೂ ಬಟ್ ನನ್ನ ಜಮೀನಲ್ಲಿ ಕೊಳೆ ರೋಗ ಬಂದಿದೆ ಅಂತ ತುಂಬ ಜನ ರೈತರು ಕೇಳ್ತಾರೆ. ಬಟ್ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಬೆಳೆದಿರೋಂಥ ಆಲ್ರೆಡಿ ಶುಂಠಿ ಬೆಳೆದಿರೋಂಥ ಜಮೀನಲ್ಲೇ ಶುಂಠಿ ಬೆಳೆಯೋದ್ರಿಂದ ಅಥವಾ ಲೈಕ್ ಈ ಟೊಮೊಟೊ, ಈ ಲಾಸ್ಟ್ ಇಯರ್ ನಾವೇನು ಮಾಡ್ತೀವಿ ಅಂದರೆ, ಟೊಮೊಟೊ ಬೆಳೆದಿರ್ತೀವಿ, ಅಥವಾ ಮೆಣಸಿ ಗಿಡ ಬೆಳೆದಿರ್ತೀವಿ, ಬದನೆ ಗಿಡ ಬೆಳೆದಿರ್ತೀವಿ, ಕೋಸನ್ನು ಬೆಳಿತೀವಿ. ಈ ಬೆಳೆಗಳಲ್ಲಿ ಏನಾಗುತ್ತಪ್ಪ ಅಂದರೆ, ಬೇರ್ಕೊಳೆ ರೋಗ ಮತ್ತು ಡ್ಯಾಂಪಿಂಗ್ ಆಫ್ ಅನ್ನೋ ರೋಗ ತುಂಬ ಹೆಚ್ಚಾಗಿ ಕಾಣುತ್ತೆ. ಸೊ ಈ ರೋಗ ಇರೋವಂಥ ಬೆಳೆಯಲ್ಲಿ ನೆಕ್ಸ್ಟ್ ನಾವು ಶುಂಠಿಯನ್ನು ಬೆಳೆದ್ರೆ ಏನಾಗಪ್ಪ ಅಂತಂದರೆ, ಕೊಳೆ ರೋಗ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ನೆಕ್ಸ್ಟ್ ಇಯರ್ ನಾವೇನಾದರೂ ಶುಂಠಿ ಬೆಳಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಲಾಸ್ಟ್ ಇಯರ್ ನಾವು ಆ ಭೂಮಿಲಿ ಟೊಮೊಟೊ, ಬದನೆ ಗಿಡ, ಮೆಣಸಿನ ಗಿಡ, ಕೋಸು ಇಂಥ ಬೆಳೆಗಳನ್ನು ಆಗಲ್ಲ, ಲೈಕ್ ಇನ್ನೊಂದು ಏನಪ್ಪ ಅಂದರೆ ಅರಿಶಿನ, ಇಂಥ ಬೆಳೆಗಳನ್ನು ಬೆಳೆದಿರಬಾರ್ದು. ಸೊ ಬೆಳೆದಿದ್ರೂ ಸಹ ಆ ಬೆಳೆಯಲ್ಲಿ ಬೇರ್ಕೊಳೆ ರೋಗ ಮತ್ತು ಡ್ಯಾಂಪಿಂಗ್ ಆಫ್ ಅನ್ನೋ ರೋಗ ಇರಬಾರ್ದು. ಸೊ ಇಂಥ ಬೆಳೆಗಳು ಬಂದರೆ ನೆಕ್ಸ್ಟ್ ನಮಗೆ ಕೊಳೆ ರೋಗ ಬರೋಕ್ಕೆ ತುಂಬ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ಅತಿಯಾಗಿ ನೀರು ಕೊಡ್ತಾ ಇದ್ದೀವಿ. ಶುಂಠಿ ಬೆಳೆಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ನೀರು ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ, ಈ ರೋಗ ಒಂದು ಹರಡೋಕ್ಕೆ ತುಂಬ ಸಾಧ್ಯವಾಗುತ್ತೆ. ಇದು ರೋಗ ಅತಿ ಕಡಿಮೆ ಉಷ್ಣಾಂಶ ಇದ್ದಾಗಲೂ ಕೂಡ ಹರಡುತ್ತೆ. ಇನ್ನೊಂದು ಏನಪ್ಪ ಅಂದರೆ, 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಉಷ್ಣಾಂಶ ಇದ್ದಾಗಲೂ ಕೂಡ ತುಂಬ ಚೆನ್ನಾಗಿ ಹರಡುತ್ತೆ. ಸೊ ಇಷ್ಟು ರೀಸನ್ಗಳು ಶುಂಠಿಲಿ ಕೊಳೆ ರೋಗ ಬರೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ರೀಸನ್ ಏನಾಗುತ್ತಪ್ಪ ಅಂದರೆ, ಶುಂಠಿಲಿ ಮೇನ್ ಕೊಳೆ ರೋಗ ಬರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಅತಿ ಹೆಚ್ಚು ಯೂರಿಯಾ ಗೊಬ್ಬರವನ್ನು ನಾವು ಕೊಡ್ತಾಯಿದ್ದೀವಿ. ಸೊ ಯೂರಿಯಾ ಗೊಬ್ಬರ ಕೊಟ್ಟಾಗ ಏನಾಗ್ತಪ್ಪ ಅಂದರೆ, ಶುಂಠಿ ವೇಗವಾಗಿ ಬೆಳೆಯುತ್ತೆ, ಹಾಗೆ ಬೇಗ ರೋಗಗಳನ್ನ ಆಕರ್ಷಣೆ ಮಾಡುತ್ತೆ. ಸೊ ಯೂರಿಯಾ ಇರುವಂಥ ಗೊಬ್ಬರವನ್ನು ನಾವು ಜಾಸ್ತಿ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ, ಈ ಕೊಳೆ ರೋಗ ಬರೋದಕ್ಕೆ ನಮಗೆ ಜಾಸ್ತಿ ಕಾರಣ ಆಗುತ್ತೆ, ನಾವು ಯೂರಿಯಾ ಜಾಸ್ತಿ ಇರೋಂಥ ಗೊಬ್ಬರನ ಕೊಟ್ಟರೆ. ಸೊ ಇಷ್ಟು ಮೇನ್ ರೀಸನ್ಗಳು ಕೊಳೆ ರೋಗ ಬರೋದಕ್ಕೆ ಶುಂಠಿಲಿ ಮೇನ್ ರೀಸನ್ಗಳು ಇಷ್ಟಿದೆ. ಸೊ ಈ ಕೊಳೆ ರೋಗ ಬಂದಮೇಲೆ ನಾವು ಏನು ಮಾಡಬೇಕು, ಯಾವ ಥರ ನಿವಾರಣೆ ಮಾಡಬೇಕಪ್ಪ ಅಂದರೆ, ನಾನು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ಕೊಳೆ ರೋಗ ಬಂದರೆ ಯಾವ ಥರ ಕಾಣುತ್ತೆ ಗಿಡ, ಯಾವ ಥರ ಇರುತ್ತೆ ಅಂತ. ಸೊ ನಿಮಗೆ ಈ ನಿಮ್ಮ ಜಮೀನಲ್ಲಿ ಆ ಥರ ನಿಮಗೆ ಗಿಡಗಳು ಏನಾರು ಕಂಡ್ರೆ, ಆ ಥರ ಲಕ್ಷಣಗಳೇನಾರು ಕಂಡ್ರೆ ಏನಾಗುತ್ತಂದರೆ, ಇಮಿಡಿಯೇಟಾಗಿ ಆ ಸಂಪೂರ್ಣ ಗಿಡನ ಕಿತ್ತು ಹೊರಗಡೆ ಹಾಕಿ ನಾಶ ಮಾಡಿಬಿಡಿ. ಸೊ ನಿಮಗೆ ಸ್ಟಾರ್ಟಿಂಗ್ 1 ಅಥವಾ 2, 3 ಅಥವಾ ನಿಮಗೆ ಯಾವ್ದಾದ್ರು ಗುಣಿಗಳಲ್ಲಿ ಕಾಣಿಸ್ಕೊಂಡ್ರೆ ಇಮಿಡಿಯೇಟಾಗಿ ತೆಗೆದು ಅದನ್ನು ಹೊರಗಡೆ ಹಾಕಿ ನಾಶ ಮಾಡಿಬಿಡ್ಬೇಕು. ಅದನ್ನು ಅಷ್ಟು ಮಾಡಿದ್ರೆ ಸಾಲಲ್ಲ, ಅದ್ರ ಕೆಳಗಡೆ ಸಹ ಮಣ್ಣು ಸಹ ತೆಗೆದು ರಿಮೂವ್ ಮಾಡಿ ಜಮೀನಿಂದ ಹೊರಗಡೆ ಹಾಕಬೇಕು. ಸೊ ಇದನ್ನು ಮಾಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಮೆಟ್ಲಾಕ್ಸೆಲ್ ಮತ್ತು ಮ್ಯಾಂಕೋಸೆಬ್ ಇರೋವಂಥ ಒಂದು ಕೆಮಿಕಲ್ನ ಆ ಗುಣಿಗೆ ನಾವು ಡ್ರೆಂಚ್ ಮಾಡಬೇಕಾಗತ್ತೆ. ಸೊ ಡ್ರೆಂಚ್ ಮಾಡಿ, ಅದೊಂದೇ ಗುಣಿಗೆ ಡ್ರೆಂಚ್ ಮಾಡಿದ್ರೆ ಸಾಧ್ಯ ಆಗೋಲ್ಲ, ಆ ಬೆಡ್ ಪೂರ್ತಿ ನೀವು ಈ ಒಂದು ರಾಸಾಯನಿಕವನ್ನು ಡ್ರೆಂಚ್ ಮಾಡಬೇಕು. ಸೊ ಈ ಒಂದು ರಾಸಾಯನಿಕ ಆದರೂ ಆಗ್ಬೋದು, ಅಥವಾ ಕಾಪರ್ ಸಲ್ಫೇಟ್ ಆದರೂ ಆಗ್ಬೋದು, ಕಾಪರ್ ಹೈಡ್ರಾಕ್ಸೈಡ್ ಆದರೂ ಆಗ್ಬೋದು, COC ಆಗ್ಬೋದು.
ಈ ಕೆಮಿಕಲ್ನ ನಾವು ಡ್ರಂಚನ್ನು ಮಾಡಬೇಕು. ಬಂದಿರೋ ಗುಣಿಗೆ ಮಾತ್ರ ಅಲ್ಲ, ಬಂದಿರೋ ಪಕ್ಕದ ಗುಣಿಗೂ ನಾವು ಡ್ರಂಚನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಆ ಒಂದು ಗುಣಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಬ್ಲೀಚಿಂಗ್ ಪೌಡ್ರ್ ಕೃಷಿಯಲ್ಲಿ ನಿಷಿದ್ಧ ಆಗಿರುತ್ತೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕೊಳೆ ರೋಗನ ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಬ್ಲೀಚಿಂಗ್ ಪೌಡ್ರ್ ಹಾಕಲೇಬೇಕು, ವಿಧಿ ಇಲ್ಲ. ಆ ಒಂದು ಬಂದಿರೋ ಗುಣಿಗೆ ಬ್ಲೀಚಿಂಗ್ ಪೌಡ್ರ್ ಮತ್ತು ಸುಣ್ಣವನ್ನು ಹಾಕಬೇಕಾಗತ್ತೆ. ಸೊ ಇನ್ನೊಂದು ನಮ್ಮ ರೈತರು ಮಾಡೋ ದೊಡ್ಡ ತಪ್ಪು ಏನಪ್ಪ ಅಂದರೆ, ಕೊಳೆ ರೋಗ ಬಂದ ತಕ್ಷಣ ನಾವು ಸ್ಪ್ರೇ ಮಾಡೋಕ್ಕೆ ಹೋಗ್ತೀವಿ. ಕೊಳೆ ರೋಗ ಮಣ್ಣಲ್ಲಿ ವೇಗವಾಗಿ ಹರಡುವಂಥ ಒಂದು ರೋಗ, ಅದು ಗಾಳಿ ಮುಖಾಂತರ ಹರಡಲ್ಲ. ಸೊ ನೀವು ಸ್ಪ್ರೇ ಮಾಡಿದ್ರೆ ನಮಗೆ ಏನು ವರ್ಕ್ ಆಗಲ್ಲ. ನಾವು ಗಿಡಕ್ಕೆ ಡ್ರಂಚಿಂಗ್ನೇ ಮಾಡಬೇಕಂತಂದರೆ ನಾವು ಕೊಡೋ ಔಷಧಿ ಭೂಮಿ ಮೇಲೆ ಬೀಳಬೇಕು. ಇದು ಮಣ್ಣಲ್ಲಿ ಹರಡೋದ್ರಿಂದ ನಾವು ಕೊಡೋ ಔಷಧಿನ ಮಣ್ಣಿಗೆ ಕೊಡಬೇಕಾಗತ್ತೆ. ಸೊ ಅಕಸ್ಮಾತ್ ನೀವೇನಾದ್ರು ಸ್ಪ್ರೇ ಏನಾರು ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದರೆ ಮಣ್ಣಿಗೆ ಇಳಿಯೋ ತನಕ ನೀವು ಸ್ಪ್ರೇನ ಮಾಡಬೇಕಾಗತ್ತೆ. ನೀವು ಯಾವತ್ತೂ ಸ್ಪ್ರೇನ ಮಾಡೋಕ್ಕೆ ಹೋಗಬೇಡಿ. ಕೊಳೆ ರೋಗಕ್ಕೆ ನೀವು ಬೇಗ ನಿವಾರಣೆ ಮಾಡಬೇಕಂದ್ರೆ ಡ್ರಂಚಿಂಗನ್ನೇ ಮಾಡಿ. ಸೊ ಇದು ಒಂದು ಕೊಳೆ ರೋಗನ ನಿವಾರಣೆ ಮಾಡೋವಂಥ ಒಂದು ಮೇನ್ ಐಡಿಯಾ. ಸೊ ಇನ್ನೊಂದು ಐಡಿಯಾ ಏನಪ್ಪ ಅಂದರೆ, ಬಂದಿದ್ದು ನಾವು ಡ್ರಂಚಿಂಗ್ ಮಾಡ್ತೀವಿ ಗೊತ್ತಾ. ಆ ಡ್ರಂಚಿಂಗ್ ಮಾಡಿದ್ದ ನಾವು ಒಂದು 10 ದಿನ ಆದ ತಕ್ಷಣ ನಾವು ಎಲ್ಲ ಗಿಡಗಳಿಗೂ ನಾವು ಮೆಟ್ಲಾಕ್ಸಲ್ ಮ್ಯಾಂಕೋಸೆಬ್ ಅಥವಾ COCಯನ್ನು ಡ್ರಂಚಿಂಗ್ ಮಾಡ್ಬೋದು. ಈ ಡ್ರಂಚಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಕೊಳೆ ರೋಗನ ಬರೋಕ್ಕಿಂತ ಮುನ್ನೆಚ್ಚರಿಕೆಯಾಗಿ ನಾವು ತಡೆಗಟ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಬೀಜೋಪಚಾರ ಟೈಮಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಸೇರಿಸಿ ನಾವು ಬೀಜೋಪಚಾರ ಮಾಡಿದ್ರೆ ಕೊಳೆ ರೋಗ ಬರೋಕ್ಕಿಂತ ಮುಂಚೆ ನಾವು ಒಂದು ನಿವಾರಣೆನ ತಗೋಬೋದು. ಆಮೇಲೆ ಕೊಳೆ ರೋಗ ಬರದೇ ಥರ ಏನು ಮಾಡಬೇಕಪ್ಪ ಅಂದರೆ, ನಾವು ಅತಿ ಹೆಚ್ಚಾಗಿ ಏನು ಮಾಡಬೇಕಂದ್ರೆ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಂ ಇರುವಂಥ ಗೊಬ್ಬರನ ಕೊಡಬೇಕಾಗತ್ತೆ. ಈ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಮ್ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಕೊಳೆ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ನಮ್ಮ ಬೆಳೆಗೆ ಕೊಡುತ್ತೆ. ಸೊ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಂ ಇರುವಂಥ ಗೊಬ್ಬರನ ಜಾಸ್ತಿ ಬಳಸಿ, ನೈಟ್ರೋಜನ್ ಇರುವಂಥ ಗೊಬ್ಬರನ ಅಂದರೆ ಯೂರಿಯಾ ಇರುವಂಥ ಗೊಬ್ಬರನ ಕಡಿಮೆ ಮಾಡೋದ್ರಿಂದ ನಮಗೆ ಕೊಳೆ ರೋಗ ಕಡಿಮೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಕೊಳೆ ರೋಗ ಬರೋದಕ್ಕೆ ಏನೇನು ಕಾರಣ, ಹಾಗೆ ಬಂದಮೇಲೆ ನಾವು ಏನೇನು ಪ್ರಿಕಾಷನ್ ತೊಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಮಾಹಿತಿ. ಕೊಳೆ ರೋಗ ಬಂದಮೇಲೆ ನಾವು ಜಾಸ್ತಿ ಕೆಮಿಕಲ್ಗಳಿಗೆ ಖರ್ಚು ಮಾಡೋದಕ್ಕಿಂತ ಮುಂಚೆ, ಕೊಳೆ ರೋಗ ಬರೋದಕ್ಕಿಂತ ಮುಂಚೆ ನಾವೇನೇನು ಪ್ರಿಕಾಷನ್ ತೊಗೋಬೇಕು, ಇದನ್ನು ತೊಗೊಂಡ್ರೆ ನಮಗೆ ಕೆಮಿಕಲಲ್ಲಿ ನಮಗೆ ತುಂಬ ಕಾಸ್ಟು ಕಡಿಮೆ ಆಗುತ್ತೆ. ಆಮೇಲೆ ಇಷ್ಟೊಂದು ನಮಗೆ ಶ್ರಮನೂ ಕೂಡ ಇರೋದಿಲ್ಲ. ಸೊ ಕೊಳೆ ರೋಗ ಬರೋಕ್ಕಿಂತ ಮುಂಚೆ ನಾವು ಪ್ರಿಕಾಷನ್ ಆಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ರೆ ಕೊಳೆ ರೋಗ ನಮ್ಮ 100% ಬರೋದು ನಮ್ಮ ಜಮೀನಲ್ಲಿ ಕಡಿಮೆ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಮ್ಮ ಜಮೀನಲ್ಲಿ ನೀರನ್ನು ಸರಾಗವಾಗಿ ಹರ್ಕೊಂಡು ಹೋಗೋ ಥರ ಮಾಡಿ, ಯಾವುದೇ ಕಾರಣಕ್ಕೂ ಜಮೀನಲ್ಲಿ ನೀರು ನಿಂತ್ಕೊಳ್ಳೋ ಥರ ಮಾಡಬೇಡಿ. ಸೊ ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿಯನ್ನು ತೊಗೊಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.